ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೆಸ್ಕಾಮ್ನಲ್ಲಿ 1:5 ಸೆಲೆಕ್ಷನ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಮಂಗಳೂರು ವಿಭಾಗಕ್ಕೆ ಹಾಕಿದ್ರಿ, ಅಂದರೆ ಮೆಸ್ಕಾಮ್ ವಿಭಾಗಕ್ಕೆ ಹಾಕಿದ್ರಿ, ಅವ್ರಗಳ 1:5 ಲಿಸ್ಟು ಇವಾಗ ಬಿಟ್ಟಿದ್ದಾರೆ. ಸೊ ಹಾಗಿದ್ರೆ ಈ ಒಂದು ಲಿಸ್ಟ್ನ ಯಾವ ರೀತಿ ಚೆಕ್ ಮಾಡೋದು ಮತ್ತು ಕಟ್ ಆಫ್ ಮಾರ್ಕ್ಸು ಯಾವ್ಯಾವ ಕ್ಯಾಟಗರಿಗೆ ಎಷ್ಟಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಮೆಸ್ಕಾಮಲ್ಲಿ ಇರ್ತಕ್ಕಂತಹ 1:5 ಶಾರ್ಟ್ ಲಿಸ್ಟ್ ಮಾಡಿರುವಂತಹ ಕಟ್ ಆಫ್ ಮಾರ್ಕ್ಸು ಎಷ್ಟಿದೆ, ಕ್ಯಾಟಗರಿ ವೈಸು ಕಟ್ ಆಫ್ ಮಾರ್ಕ್ಸು ಎಷ್ಟಿದೆ ಅಂತ ಲಿಸ್ಟು ಇದಾಗಿರುತ್ತೆ. ಸೊ ನಾನು ಇಲ್ಲಿರೋದು ಎಲ್ಲನೂ ಕೂಡ ಹೇಳೋಕ್ಕೆ ಹೋಗೋದಿಲ್ಲ. ಈ ಒಂದು ಲಿಸ್ಟು ನಮ್ಮ ವಾಟ್ಸಪ್ ಗ್ರೂಪು ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಸಿಗುತ್ತೆ ನೋಟಿಫಿಕೇಷನ್. ಇದು ಅಲ್ಲಿ ಹೋಗಿ ಬೇಕಿದ್ರೆ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಮೇಜರಾಗಿರುವಂತಹ ಕ್ಯಾಟಗರಿಗಳು ಅಥವಾ ಜಾಸ್ತಿ ಪೋಸ್ಟ್ಗಳಿರುವಂತಹ ಕ್ಯಾಟಗರಿಗಳ ಬಗ್ಗೆ ನಾನು ಇವಾಗ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ 2A ಕ್ಯಾಟಗರಿನಲ್ಲಿ ಜನರಲ್ಗೆ 92.8 ಮಾರ್ಕ್ಸ್ಗೆ ಕಟ್ ಆಫ್ ನಿಂತಿರುತ್ತೆ. ಸೊ ಇದು ಲಾಸ್ಟಲ್ಲಿ ಇರ್ತಕ್ಕಂತಹ ಕ್ಯಾಂಡಿಡೇಟು. ಸೊ ನಂತರ 2A ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ 92.96 ಮಾರ್ಕ್ಸ್ಗೆ ಕಟ್ ಆಫ್ ಇರುತ್ತೆ. ಇನ್ನು 2A ರೂರಲ್ ಇರೋರಿಗೆ 92.96 ಇರುತ್ತೆ. ಹಾಗೆಯೇ ನೆಕ್ಸ್ಟು 2B ಕನ್ನಡ ಮಾಧ್ಯಮ 92.8 ಇರುತ್ತೆ. 2B ಜನರಲ್ ಅವ್ರಿಗೆ 92.48 ಮಾರ್ಕ್ಸ್ ಇರುತ್ತೆ. ಹಾಗೆಯೇ 2B ರೂರಲ್ ಅವ್ರಿಗೆ 92.64 ಇರುತ್ತೆ. ಸ್ನೇಹಿತರೆ, ನಂತರ 3A ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 90.72 ಇರುತ್ತೆ. 3A ಜನರಲ್ ಅವ್ರಿಗೆ 90.56 ಇರುತ್ತೆ. 3A ರೂರಲ್ ಅವ್ರಿಗೆ 90.72 ಇದೆ. ಹಾಗೆಯೇ ನಂತರ 3B ಜನರಲ್ ಅವ್ರಿಗೆ 92.96 ಇದೆ. ಸೊ 3B ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 93.12 ಇದೆ. ಇನ್ನು 3B ರೂರಲ್ ಅವ್ರಿಗೆ 92.96 ಇದೆ. ಸ್ನೇಹಿತರೆ, ನಂತರ ಇಲ್ಲಿ CA KMS ಅಂತ ಇದೆ. CA ಅಂದರೆ ನೀವು ಕ್ಯಾಟಗರಿ 1 ಅಂತ ರೀಡ್ ಮಾಡ್ಕೋಬೇಕು. ಸೊ CA ಕನ್ನಡ ಮಾಧ್ಯಮಕ್ಕೆ 93.12 ಇದೆ. ಇನ್ನು ಕ್ಯಾಟಗರಿ 1 ಜನರಲ್ ಅವ್ರಿಗೆ 92.96 ಇದೆ. ಸೊ ಕ್ಯಾಟಗರಿ 1 ರೂರಲ್ ಅವ್ರಿಗೆ 93.12 ಇದೆ. ಸೊ ಇಷ್ಟು ಕ್ಯಾಟಗರಿ ವೈಸ್ ಆಯಿತು. ನೆಕ್ಸ್ಟು SC/ST ಕ್ಯಾಟಗರಿಗೆ ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ GM ಕ್ಯಾಟಗರಿಗೆ ನೋಡ್ಕೊಬಿಡೋಣ. ಸೊ GM ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 93.28 ಮಾರ್ಕ್ಸ್ನ ಈ ಸಾರಿ ಕಟ್ ಆಫ್ ಮಾರ್ಕ್ಸ್ನ ಇಟ್ಟಿದ್ದಾರೆ. ಸೊ GM ಜನರಲ್ ಅವ್ರಿಗೆ 93.12 ಇದೆ. ಸೊ GM ರೂರಲ್ ಅವ್ರಿಗೆ 93.28 ಇದೆ. ಸೊ ಇನ್ನು ಟ್ರಾನ್ಸ್ಫರ್ ಬಿಡಿ. SC ಮತ್ತು ST ಕ್ಯಾಟಗರಿ ನೋಡೋದಾದರೆ, ಸೊ SC ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ 92.32 ಇದೆ. SC ಜನರಲ್ ಅವ್ರಿಗೆ 92 ಇದೆ. SC ರೂರಲ್ ಅವ್ರಿಗೆ 92.16 ಇದೆ. ಅದೇ ಥರ ST ಕನ್ನಡ ಮಾಧ್ಯಮದವ್ರಿಗೆ 92.8 ಇದೆ. ST ಜನರಲ್ ಅವ್ರಿಗೆ 92.48 ಇದೆ. ST ರೂರಲ್ ಅವ್ರಿಗೆ 92.96 ಕಟ್ ಆಫ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಮೆಸ್ಕಾಮ್ನಲ್ಲಿ 449 ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳನ್ನ ಕಾಲಾಗಿತ್ತು. ಸೊ ಅದಕ್ಕೆ ಸರಿಯಾಗಿ 1:5 ಪ್ರಕಾರ, ಅಂದರೆ ಈಗ 449 ಪೋಸ್ಟ್ಗಳಿಗೆ ಒಂದು ಪೋಸ್ಟ್ಗೆ 5 ಜನದಂತೆ 449 × 5 ಮಾಡಿದ್ರೆ ಬರುವಂತಹ ಹುದ್ದೆಗಳು ಇದಾಗಿರುತ್ತೆ. ಸೊ ಕೆಲವೊಂದು ಮೀಸಲಾತಿ ಇಲ್ಲದೇ ಇರತಕ್ಕಂತಹ ಪೋಸ್ಟ್ಗಳಿಗೆ ಅಥವಾ ಯಾರು ಸೆಲೆಕ್ಟ್ ಆಗದೇ ಇರೋಂತಹ ಪೋಸ್ಟ್ಗಳನ್ನ ಬಿಟ್ಟು 2233 ಕ್ಯಾಂಡಿಡೇಟ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಬೇಕಾಗಿರೋಂಥದ್ದು 449. ಇವಾಗ 1:5ನಲ್ಲಿ ಇವರು ಶಾರ್ಟ್ ಲಿಸ್ಟ್ ಮಾಡಿರೋಂಥದ್ದು 2233 ಜನನ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಸೊ ಇಷ್ಟು ಕ್ಯಾಂಡಿಡೇಟ್ಗಳಿಗೆ ನೆಕ್ಸ್ಟ್ ಬಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಸೊ ಅದನ್ನು ನೀವು ಪೋಲ್ ಕ್ಲೈಂಬಿಂಗು, ರನ್ನಿಂಗು ಮಾಡೋದಿರುತ್ತೆ. ಏನೇನು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿ ಹೇಳ್ತೀನಿ. ಅಥವಾ ಇವಾಗ ಆ ಸೆಲೆಕ್ಷನ್ ಲೀಸ್ಟ್ನ ಹೇಗೆ ನೋಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಶಾರ್ಟ್ ಲಿಸ್ಟ್ ಆಗಿರೋಂತಹ ಕ್ಯಾಂಡಿಡೇಟ್ಗಳದ್ದು ಲೀಸ್ಟು. ಇದು ಮೆಸ್ಕಾಮ್ಗೆ ಸಂಬಂಧಪಟ್ಟಂತೆ. ಸೊ ಏನಿರುತ್ತೆ, ಮೊದಲಿಗೆ ಸೀರಿಯಲ್ ನಂಬರ್ ಇರುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ID, ಇದು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಇರುತ್ತೆ ಅಥವಾ ನಿಮ್ಮ ಮೇಲಲ್ಲಿ ಮೆಸೇಜಲ್ಲಿ ಇರುತ್ತೆ. ನೆಕ್ಸ್ಟು ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಯಾವ ಕ್ಯಾಟಗರಿಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಯಾವ ಕ್ಯಾಟಗರಿನಲ್ಲಿ ನೀವು ಶಾರ್ಟ್ ಲಿಸ್ಟ್ ಆಗಿರ್ತೀರ ಅಂತ. ಅಂದರೆ ಸೊ ಈ ಮೊದಲನೇ ಅಭ್ಯರ್ಥಿ ಬಂದು ಮಧು ಸದಾಶಿವ ಉಡಗಲ್ ಅಂತ. ಸೊ ಇವ್ರದ್ದು GM ಮತ್ತು ಕನ್ನಡ ಮಾಧ್ಯಮದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ಇವ್ರದ್ದು ಪರ್ಸೆಂಟೇಜು 99.84 ಇದೆ. ಸೊ ಇಷ್ಟು ಕೂಡ ಸರಿಯಾಗಿರಬೇಕು. ಇಷ್ಟರಲ್ಲೂ ಕೂಡ ವ್ಯತ್ಯಾಸ ಕಂಡು ಬಂದಲ್ಲಿ ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇವರು ರಿಜೆಕ್ಟ್ ಮಾಡೋಂತಹ ಅವಕಾಶಗಳು ಅಥವಾ ರಿಜೆಕ್ಟ್ ಮಾಡೋಂತಹ ಸನ್ನಿವೇಶಗಳು ತುಂಬ ಇದೆ. ಸ್ನೇಹಿತರೆ, ಈ ಕಂಪ್ಲೀಟ್ ನೋಟಿಫಿಕೇಷನ್ PDF ನಮ್ಮ ಟೆಲಿಗ್ರಾಮ್ ಗ್ರೂಪು ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ನೋಡ್ಕೋಬೋದು ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ. ಅಥವಾ ನಿಮ್ಮ ಪರ್ಸೆಂಟೇಜು ನಾನು ಮೊದಲೇ ಹೇಳಿದ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಸೆಲೆಕ್ಷನ್ ಆಗಿರ್ತೀರ.
ಸೊ ಸದ್ಯಕ್ಕೆ ಇಷ್ಟೇ ಆಗಿತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಸೊ ತದನಂತರ ಈ ಲೀಸ್ಟಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ಕ್ಯಾಂಡಿಡೇಟ್ಗಳು ಏನೇನು ಕೆಲಸ ಮಾಡಬೇಕು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಅಪ್ಲೋಡ್ ಮಾಡಬೇಕು ನೋಟಿಫಿಕೇಷನ್ ಪ್ರಕಾರ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ನೂ ಟೈಮ್ ಇದೆ. ಸೊ ಸದ್ಯಕ್ಕೆ ಇಲ್ಲಿ ಕೊಟ್ಟಿರುವಂತಹ ಸೆಲೆಕ್ಷನ್ ಲೀಸ್ಟು ಮತ್ತು ಕಟ್ ಆಫ್ ಪರ್ಸೆಂಟೇಜ್ ತಿಳಿಸುವಂಥ ವಿಡಿಯೋ ಮಾತ್ರ ನಾವು ಇಲ್ಲಿ ಮಾಡಿರ್ತೀವಿ. ಸೊ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.